ಮೋಕ್ಷಪ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ವ್ಲಾಗ್ ಅಂದರೆ ನಾವು ಇವತ್ತು ಕೊಟ್ಟಿಯೂರು ಹೋಗ್ತಾ ಇದ್ದೀವಿ. ಸೊ ನಾವು ಹೊರಡ್ತಾ ಇರೋದು ಎಕ್ಸಾಕ್ಟ್ 3:30 ಆಗಿದೆ. ಸೊ ಇಲ್ಲಿಂದ ಎಲ್ಲೋಗಿ ಸ್ಟೇ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಕೆಲವೊಬ್ಬೊಬ್ಬರು ನನ್ನ ಫ್ರೆಂಡ್ಸ್ಗೆ ಇಷ್ಟ ಆಗಲ್ಲ ಅವ್ರನ್ನ ವೀಡಿಯೋದಲ್ಲಿ ತೋರಿಸೋದಕ್ಕೆ. ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಲ್ಲ. ಸೊ ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಅಲ್ಲಲ್ಲಿ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಹಾರುವುದನ್ನು ಕಲಿತ ಪಕ್ಷಿ ತಕ್ಷಣ ಕೆಳಗೆ ಇಳಿಯುವುದನ್ನು ಮರೆಯುವುದಿಲ್ಲ. ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಯಿಂದ ಸ್ವಲ್ಪ ಮೇಲೆ ಹೋದರೆ ಸಾಕು, ಅವನು ಕೆಳಗೆ ಇರುವವರು ಕಾಣುವುದೇ ಇಲ್ಲ. ಅಕ್ಕ ಆ ಕಡೆಯಿಂದ ಬ್ಲಾಗ್, ಈ ಕಡೆಯಿಂದ ಬ್ಲಾಗ್. ನಾನು ಸತ್ಯವಾಗ್ಲೂ ಇಲ್ಲ, ಡ್ರೈವರ್ ಬರ್ತಾ ಇದ್ದಾರೆ. ಡ್ರೈವರ್ ನೆಮ್ಮದಿ ಕರ್ಕೋಗ್ತಾರೆ ನಮ್ಮನ್ನ. ಅಕ್ಕನ ಲಾಂಗ್ ಡ್ರೈವಿಂಗ್ ಬೇಡ ಅಂತ. ಯಾಕಂದ್ರೆ ಎಲ್ಲರಿಗೂ ಹೇಳ್ತೀರಾ ಸೀಟ್ ಬೆಲ್ಟ್ ಹಾಕಲ್ಲ ಸೀಟ್ ಬೆಲ್ಟ್ ಹಾಕಲ್ಲ ಅಂತ. ಅಕ್ಕನ ಅದಕ್ಕೆ ಒದ್ದಿಂದ ಕಕ್ಕಲ್ಲ. ಆಕ್ಚುಲಿ ಇವತ್ತು ಸೀಟ್ ಬೆಲ್ಟ್ ಹಾಕ್ತಾ ಇದ್ದೀನಿ. ಸೀಟ್ ಬೆಲ್ಟ್ ಇವತ್ತು ಹಾಕೇ ಇಲ್ಲ ಇನ್ನ. ನೋಡಿ ಹಾಕಿಲ್ಲ, ಇವಾಗ ಹಾಕ್ತೀನಿ. ಹಾಕಿಲ್ಲ, ಇವಾಗ ಹಾಕ್ತೀನಿ. ಸೊ ಅದಕ್ಕೆ ಅಕ್ಕಂಗೆ ಬೇಡ ಅಂತ ಅಂದ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಟು ಇವತ್ತು ಒಂದಿನ ಮಾತ್ರಕ್ಕೆ ರಿಟೈರ್ಮೆಂಟ್ ಇವತ್ತಿಗೆ ಕೊಟ್ಟಿದ್ದು ಹಿಂದಕ್ಕೆ ಹಾಕ್ತೀವಿ. ಸೊ ಕೊಟ್ಟಿರ್ಗೆ ಹೊರಟಿದ್ದೀವಿ. ಬಂದಿರೋದು ಲೇಟ್ ಆಯಿತು. ನಾವು 2 ಗಂಟೆಗೆ ಪ್ಲಾನ್ ಮಾಡಿದ್ದು. ಆ್ಯಕ್ಚುಲಿ ಹೊರಡ್ತಾ ಇರೋದು 3 ಕಾಲ ಆಗೋಯ್ತು. ಕೆಲವು ಫ್ರೆಂಡ್ಸ್ಗಳು ಬರ್ತಾರೆ, ಬಟ್ ಅವ್ರದ್ದು ಫೇಸು ತೋರ್ಸೋಕ್ಕೆ ಅವ್ರ ಹಸ್ಬೆಂಡ್ ಒಪ್ಪಲ್ಲಂತೆ. ಸೊ ಅದರಿಂದ ಅವ್ರಿಬ್ರು ಫ್ರೆಂಡ್ಸ್ನ ತೋರ್ಸೋಕ್ಕಾಗಲ್ಲ. ಸೊ ಹಸ್ಬೆಂಡ್ಗಳಿಗೆ ಇಷ್ಟ ಇಲ್ಲ ನಾವು ಮಾಡೋವಂಥ ವಿಡಿಯೋ. ಸೊ ಹಾಗಾಗಿ ನಾವಿಬ್ಬರೇ ಬ್ಲಾಗ್ ಮಾಡ್ತೀವಿ. ಯಾರು ತಪ್ಪು ತಿಳ್ಕೊಬೇಡಿ, ನಾವಿಬ್ಬರೇ ಹೋಗಿದ್ದೀವಿ ಹಂಗೆ ಹಿಂಗೆ ಅಂತ. ಜೊತೆಗೆ ಡ್ರೈವರ್ ಇರ್ತಾರೆ. ನಾವಿಬ್ಬರೇ ಹೋಗಿದ್ದೀವಿ ಅಂದ್ರೆ ಬೇರೆ ಬೇರೆ ಥರ ಅಲ್ಲ, ಬೇರೆ ಬೇರೆ ಥರ ಮಾತಾಡ್ಬಾರ್ದಲ್ವಾ ಅದರಲ್ಲೂ ವಿಡಿಯೋ ಬೇರೆ ಥರ ಯಾಕೆ ಮಾತಾಡ. ಅದಕ್ಕೆ ಒಬ್ಬರು ಡ್ರೈವರ್ ಅಂತ ಬರ್ತಾರೆ. ಸೊ ಯಾಕೆಂದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಡ್ರೈವರ್ನ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡುವ ಮುಂದೆ ಮುಂದೆ ಯಾವ ಥರ ಇರುತ್ತೆ. ಇದೀನಿ ಇಷ್ಟು ಸೂಪರ್ ಆಗಿ ಡ್ರೈವ್ ಮಾಡ್ತೀನಿ. ಹಬ್ಬಾ ಯಾಕೆ ಸೀಟ್ ಬೆಲ್ಟ್ ಹಾಕಲ್ಲ ಅಂತ. ಆಮೇಲೆ ಅಕ್ಕ ಏನು ಗೊತ್ತಾ, ಡ್ರೈವ್ ಮಾಡಿಬಿಡ್ತಾಳೆ. ಎಲ್ಲರೂ ಎತ್ತು ಬೆಳಗ್ಗೆ ಬೇಗ ಹೋದ್ರೆ ದರ್ಶನ ಬೇಗ ಸ್ವಲ್ಪ ಕ್ಯೂ ಕಮ್ಮಿ ಇರುತ್ತಂತ. ನಾನು ಕುತ್ಕೊಂಡು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಇವತ್ತು ನೈಟ್ ದರ್ಶನ ಮಾಡ್ಕೊಂಡು ನಾವು ಬೆಳಗ್ಗೆ ಒಂದು ನೈಟ್ ಆಗಿಲ್ಲ, ಎಲ್ಲರೂ ನೈಟ್ ಟೈಮ್ ಇಲ್ಲ. ಆಮೇಲೆ ನನಗೆ ಯಾವಾಗ ನೈಟ್ 9 o'clock ಲಾಸ್ಟ್ ಅಮ್ಮ. ಇಲ್ಲ 12 ಗಂಟೆವರೆಗೂ ಇರುತ್ತೆ. ನೋಡ್ದಾ ಟೈಮಿಂಗು? ಹೇಳಿದ್ರು ರೀಲ್ಸಲ್ಲಿ 12 ಗಂಟೆವರೆಗೂ ಇರುತ್ತೆ. ನೀವು ಆರಾಮಾಗಿ ಬಂದು ದರ್ಶನ ಮಾಡ್ಕೊಬೋದು, ಚಿಂತೆ ಇಲ್ಲ. ಬೈ ಚಾನ್ಸ್ ಏನಾದರೂ ಇಲ್ಲ ಅಂದರೆ ಅದೇ ಇನ್ನೇನು ಅಲ್ಲಿ ಒಟ್ಟಿನಲ್ಲಿ ಬೆಳಗಿನ ಜಾವ 5 o'clock ಓಪನ್ ಇದೆ ಅಂತ ಕಣಪ್ಪ. ಎಲ್ಲೂ ಉಳಿಯೋದು ನಿಲ್ಲೋದು ವೇಟಿಂಗ್ ಇಲ್ಲ. ಯಾಕೆ ನಮ್ಗೆ ನಾಳೆ ಪೀರಿಯಡ್ಸ್ ಟೈಮ್ ಇನ್ನೂ ತುಂಬ ದಿವಸ ಇದೆಯಲ್ಲ. 14th ಇರೋದು. ಯಾಕೆ ಸುಮ್ಮನೆ ಹಾಕೊಂಡಿಲ್ಲ ಹಾಕೊಂಡಿಲ್ಲ. ಅದೇ ನಾನು ಹೇಳ್ತಾ ಇಲ್ವಾ, ನನಗಿನ್ನೂ 14th ಇರೋದಲ್ವಾ, ಅದಕ್ಕೆ ನಾನೇನು ತಗೊಂಡಿಲ್ಲ. ಆದರೂ ಯಾಕೆ ಬೇಕು ಸುಮ್ಮನೆ. ಮೊದಲೇ 6-7 ದಿನ ಅಂದ್ಕೊಂಡು ಇನ್ನೂ ನಾಳೆ ನಡೆದು ಟೈಮ್ ಇದೆ. ನಗರ 5 ಗಂಟೆಗೆ ಊಟಕ್ಕೆ ಬಂದಿದ್ದೀವಿ. ಒಬ್ಬೊಬ್ಬ ಟ್ರಾಫಿಕ್ ಅವ್ರು ನೋಡಿ ಹೆಂಗೆ ಹೋಗ್ತಿರೋದು. ಇನ್ನು ನಾವು ವೆಜ್ ಫ್ರೈಡ್ ರೈಸ್ ಮತ್ತು ಮೊಸರನ್ನ ಆರ್ಡ್ರ್ ಮಾಡಿದ್ವಿ. ಸೊ ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಾರು ಕೂಡ ಕುಶಾಲನಗರದಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಒಂಚೂರು ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ. ಆಮೇಲೆ ಊಟ ಮಾಡಿ ಆದಮೇಲೆ ಕಾಫಿ ಆರ್ಡ್ರ್ ಮಾಡಿದ್ರು. ಕಾಫಿ ಚೆನ್ನಾಗಿತ್ತು, ಕಾಫಿ ಏನೂ ಆಗಿರಲಿಲ್ಲ. ಸೊ ಕುಡಿತಾನೆ ಇದ್ಲು, ತಮಾಷೆ ಮಾಡ್ತಾನೆ ಇದ್ಲು, ರೇಗಿಸ್ತಾನೆ ಇದ್ಲು, ನಗಾಡ್ತಾ ಊಟ ಕಾಫಿ ಟೀ ಎಲ್ಲ ಮಾಡಿದ್ವಿ. ಜ್ಯೂಸ್ ಕುಡಿದ್ವಿ, ಮೂಸಂಬಿ ಜ್ಯೂಸು. ಆ ಜ್ಯೂಸಲ್ಲಿ ಮೂಸಂಬಿನೇ ಇರಲಿಲ್ಲ, ಜ್ಯೂಸ್ ಮಾತ್ರ ಇತ್ತು. ನಾನು ಒಬ್ಬಳೇ ನೋಡಿ ತೋಟದೊಳಗಡೆ ಹೆಂಗೆ ಬಂದಿದ್ದೀನಿ. ಅಲ್ಲಿ ಫೋಟೋ ಸ್ಟೇಷನ್ ಇರ್ತೈತೆ, ನಾವು ವಾಟ್ಸಪ್ ಅಂತ ಹೋಗಿದೆ. ಅದು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಪ್ರಕೃತಿಗಳ ನಡುವೆ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಮರಗಳು ಹಚ್ಚ ಹಸಿರಿಂದ ಕೂಡಿದ್ದು, ಆಮೇಲೆ ಹಂಚಿನ ಮನೆಗಳು ನೋಡ್ತಾ ಹಾಗೆ ನಮ್ಮ ಡ್ರೈವಿಂಗ್ ಮುಂದೆ ಹೋಯ್ತು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡೆ ರಶ್ ಇರಲ್ಲ, ಕಾಮನ್ ಆಗಿರುತ್ತೆ, ರೋಡು ಚೆನ್ನಾಗಿದೆ ಅಂತ. ಬಟ್ ನೋಡಿ ವಿರಾಜಪೇಟೆ ಬಂದ್ವಿ. ವಿರಾಜಪೇಟೆ ಈ ಅಂಗಡಿಯಲ್ಲಿ ತರಕಾರಿ ಜೋಡಿಸಿದ್ದು ಒಂದು ಇಷ್ಟ ಆಯಿತು ನನಗೆ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇನ್ನು ಅದು ಬಿಟ್ಟರೆ ವಿರಾಜಪೇಟೆಯಿಂದ ಸ್ಟಾರ್ಟು ಆಲ್ರೆಡಿ ಹೆಂಗಿತ್ತು ಟ್ರಾಫಿಕ್ ಅಂತಂದರೆ, ಎಷ್ಟು
ಎಷ್ಟು ರೋಡು ಟೈಮ್ ತೊಗೊಳ್ತಾ ಇತ್ತು ಅಂದರೆ ಸಿಕ್ಕಾಪಟ್ಟೆ ರೋಡ್ ಟೈಮ್ ತೊಗೊಳ್ತಾ ಇತ್ತು. ನಾವು ಅಂದ್ಕೊಂಡ್ವಿ ಮುಗೀತು ಕತೆ ಅಂತಲೇ. ನಿಯರ್ಲಿ ವಿರಾಜಪೇಟೆ ಪಾಸ್ ಆಗೋ ಅಷ್ಟರೊಳಗೆ ನಮಗೆ ತುಂಬ ಟೈಮ್ ಆಗೋಯಿತು. ನೋಡಿ ಎಷ್ಟು ಸಿಟಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ವಿರಾಜಪೇಟೆ ಬಿಟ್ಟು ಸಿಟಿ ಎಲ್ಲ ಬಿಟ್ಟಾದಮೇಲೆ ರೋಡ್ ಚೇಂಜ್ ಮಾಡಿದ್ವಿ. ರೋಡ್ ಚೇಂಜ್ ಮಾಡಿದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ನೀವು ಯಾರಾದರೂ ಕೊಟ್ಟಿಗೆಯೂರು ಹೋಗಬೇಕು ಅಂತ ಅಂದ್ಕೊಂಡವರು ನಿಜವಾಗ್ಲೂ ಹೋಗೋ ಟ್ರೈ ಮಾಡಬೇಡಿ. ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ನೋಡಿ ಹೊಸ್ದಾಗಿ ಬೇಜಾರಾಗ್ತಿತ್ತು ಅಂತ ಟೀ ಕುಡಿದು ನಿದ್ದೆ ಬೇರೆ ಬರ್ತಾಯಿತ್ತೆ ಅಂದ್ಲು. ಸೊ ಹೊಸ ಬಜ್ಜಿ ನೋಡಿ ಎಲ್ಲದನ್ನು ಏನೋ ಲೈಕ್ ಬಾಳೆಹಣ್ಣಲ್ಲಿ ಮಾಡಿರ್ತಾರೆ. ಅದು ನೇಂದ್ರ ಬಾಳೆ ಅಂತ ಬರುತ್ತಲ್ಲ ಅದರಲ್ಲೇ ಟ್ರೈ ಮಾಡಿದ್ದಾರೆ ಬಜ್ಜಿ. ಮತ್ತು ಇದೇನೋ ಹೇಳಿದ್ರು ಹೊಸ ಥರದ್ದು. ಪ್ರತಿಯೊಂದನ್ನು ಬಾಳೆಯಲ್ಲಿ ನಾವು ಟೇಸ್ಟ್ ಮಾಡಿದ್ವಿ. ಅವಳು ಮಾತಾಡ್ತಾ ನಿಂತ್ಕೊಂಡ್ಳು ಅಡ್ರೆಸ್ ಎಲ್ಲ ಕೇಳಿಕೊಂಡು. ಇನ್ನು ವಿರಾಜಪೇಟೆ ಮುಂದೆ ಬರಬೇಕಾದ್ರೆ ನಾವು ಆಲ್ರೆಡಿ ಕತ್ಲೆ ಆಗೋಯಿತು. ತುಂಬ ಟ್ರಾಫಿಕ್ ರೋಡೆಲ್ಲ ಇದ್ದಾಗ. ಆಮೇಲೆ ಅಲ್ಲಂತೂ ರೋಡಂತೂ ಫುಲ್ಲು ಘಾಟ್ ಸೆಕ್ಷನ್ ಅಂದರೆ ಫುಲ್ಲು ಕರು ರೋಡ್ಸು. ಎಷ್ಟು ಹಾರಿಬಲ್ ಆಗಿತ್ತು ಡ್ರೈವಿಂಗ್ ಅಂತಂದರೆ. ತುಂಬ ಫಾಸ್ಟಾಗಿ ಹೋಗಂಗಿಲ್ಲ, ಸ್ಲೋಗೆ ಹೋದರೆ ಟೈಮ್ ಆಗಿದೆ ಆಲ್ರೆಡಿ. ಅಷ್ಟು ಹಾರಿಬಲ್ ಆಗಿತ್ತು ನಮ್ಮ ಜರ್ನಿ. ಅಲ್ಲೂ ಕೂಡ ಟ್ರಾಫಿಕ್ಕು ಏನಕ್ಕೆ ಅಂತಂದರೆ ಸಿಂಗಲ್ ರೋಡ್ ಆಗಿರೋದ್ರಿಂದ ಆ ಕಡೆನೂ ವೆಹಿಕಲ್ಸ್ ಬರುತ್ತೆ, ಈ ಕಡೆಯೂ ವೆಹಿಕಲ್ಸ್ ಹೋಗಿರುತ್ತೆ. ಬಟ್ ಎಲ್ಲ ವೆಹಿಕಲ್ಸು ತುಂಬ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ವು ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಎರಾಬಿರೇನು ತರಾಬರ ನುಗ್ತಾ ಇರಲಿಲ್ಲ. ಸೊ ಅದೊಂದು ಹಾರಿಬಲ್ ಸಿಚುವೇಶನ್ ಟೈಮಲ್ಲಿ ನೋಡಿ ಎಷ್ಟು ಕರ್ವಿದೆ ರೋಡು ಅಂತಂದರೆ ಓಡಿಸೋರಿಗಂತೂ ಸಿಕ್ಕಾಪಟ್ಟೆ ಭಯ ಬರೋ ಥರ ಇತ್ತು. ಇನ್ನು ಆವಾಗ ಅಲ್ಲಲ್ಲೇ ಇಲ್ಲಿಲ್ಲೇ ಆಕ್ಸಿಡೆಂಟ್ಗಳು ಆಗಿರ್ತವೆ. ಸೊ ಅದನ್ನು ಇನ್ನೂ ಎತ್ತೇ ಇರಲಿಲ್ಲ, ಅದು ಹಂಗೆ ರೋಡ್ ಸೈಡಲ್ಲೇ ಇತ್ತು. ನಾವು ನೋಡ್ಕೊಂಡು ಹೆಂಗಿದೆ ರೋಡು ನೋಡಿ. ತುಂಬ ಮಿಸ್ಟೀರಿಯಸ್ ಜರ್ನಿ ಅಂತಲೇ ಹೇಳ್ಬೋದು. ನಮ್ಮದು ನೈಟ್ ಜರ್ನಿ ಭಯಾನಕವಾಗಿತ್ತು. ನಾವು ತಲುಪೋ ಅಷ್ಟರೊಳಗೆ ನಿಯರ್ಲಿ ಕೊಟ್ಟಿಗೆಯೂರು ತಲುಪೋ ಅಷ್ಟರೊಳಗೆ 12:30 ಆಗೋಯಿತು ಅಂತ ಅಂದ್ಕೊಳ್ತೀವಿ. ನೋಡಿ ತುಂಬ ರೋಡು ಮಾತ್ರ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ ರೋಡು. ಬಟ್ ಟ್ರಾಫಿಕ್ ಇದೆ, ಒನ್ ವೇ ಆಗಿರೋದ್ರಿಂದ ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಹಾಗೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಯಾರೇ ಹೋದರೂ ಕೂಡ ಬಿ ಕೇರ್ಫುಲ್. ಕೇರಳ ಡ್ರೈವಿಂಗ್ ಯಾರದೇ ಇರುತ್ತೆ ಅವರು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಡ್ರೈವಿಂಗ್ ಅಷ್ಟು ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ಮಾಡೋದಕ್ಕೆ ನಿಮಗೋಸ್ಕರ ತೋರಿಸೋದಕ್ಕೋಸ್ಕರನೇ ವೀಡಿಯೋ ಮಾಡಿದ್ದೀನಿ. ಬಟ್ ಅಲ್ಲಿ ಬರೋವಂಥ ವೆಹಿಕಲ್ ಚೆನ್ನಾಗಿ ರೂಲ್ಸ್ನ ಫಾಲೋ ಅಪ್ ಮಾಡ್ತಾರೆ. ಹೆಂಗೆ ಬೇಕು ಹಂಗೆ ನುಗ್ಬಿಡಲ್ಲ. ಒಬ್ಬರಿಂದ ಬರ್ತಾ ಇರ್ತಾರೆ. ಸೊ ನಮ್ಮಿಂದನೂ ನೋಡಿ ಗಾಡಿಗಳು ಎಷ್ಟೊಂದಿದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ದೂರ ಹೋದರೆ ಟ್ರಾಫಿಕ್ಕು ಹಂಗಿತ್ತು. ಹಾಗೆ ನಾನು ಮೇಲ್ಗಡೆ ರೂಪ್ ಓಪನ್ ಮಾಡ್ಕೊಂಡು ಮೇಲಕ್ಕೆ ಹೋದೆ ನಾನು. ಅವಳು ರೇಗಿಸ್ತಾ ಇದ್ಲು ಅಂತ ಹೇಳ್ಬಿಟ್ಟು. ಅದು ಚೆನ್ನಾಗಿತ್ತು. ಆದರೆ ಟ್ರಾಫಿಕ್ ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಯಾಕೆ ಹಿಂದೆನೂ ಲೈಟ್ಸು, ಮುಂದೆನೂ ಲೈಟ್ಸು, ಸಿಂಗಲ್ ವೆಹಿಕಲ್ ಇರಲಿಲ್ಲ. ಭಯಾನಕವಾದ ರೋಡ್ ಮಧ್ಯ ವೆಹಿಕಲ್ಸ್ ಅಂತೂ ಇದ್ವು. ವೆಹಿಕಲ್ಸ್ ಕಮ್ಮಿ ಅನ್ನೋದೇ ಇಲ್ಲ. ಬಟ್ ತುಂಬ ರಶ್ ಇದೆ ಅಂತಲೇ ಹೇಳ್ಬೋದು. ನಾವು ಜರ್ನಿ ಮಾಡಿದ ರೀತಿ ಅಂತೂ ತುಂಬ ಆಸಮ್ ಆಗಿತ್ತು. ನಿಮಗೂ ಕೂಡ ಅದೇ ಅನುಭವ ಆಗುತ್ತೆ. ಏನು ಸ್ಪೈಸಿ ಆಗಿದೆ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಹೆಂಗೆ ಮಾಡಿದ್ದಾರೆ ನೋಡಿ. ಡ್ರಮ್ಮಲ್ಲಿ ಮರದ ಪೌಡ್ರ್ ಹಾಕಿ ವೇಸ್ಟ್ ಮಾಡ್ದಂಗೆ ಗ್ಲಾಸ್ ಪೀಸ್ ಹಾಕಿ ಅಟ್ರಾಕ್ಟ್ ಮಾಡಿದ್ದಾರೆ. ಅಲ್ಲ ಏನು ಸ್ಪೈಸಿ ಆಗಿದೆ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನಾನ್ ವೆಜ್ ಅಂತ ಬಂದ್ಬಿಟ್ಟು ಕನ್ನಡ ಬರುತ್ತಾ ಸುಕ್ಕಲ್ ವಾಟ್ ಯು ಹ್ಯಾವ್ ಇನ್ ವೆಜ್? ಒಂದೊಂದು ಥರ ಮಾಡಿದ್ದಾರೆ. ಇದು ನಮ್ಮದು ಬ್ಯಾಂಡ್. ಇದು ನಮ್ಮದೇ ಇವೆಲ್ಲ ನಮ್ಮದೇ ಕಣಲೆ. ₹1 ಇವಾಗ ದುಬೈ ಅರಬ್ ಎಮಿರೇಟ್ಸ್. ಬಿಸಿ ಮೊಮೋಸ್ ಬಂತು. ಸೊ ಟೇಸ್ಟ್ ಚೆನ್ನಾಗಿತ್ತು. ಹೆಂಗೆ ತಿಂತಾರೆ ನೋಡಿ ಈಗ ನಮ್ಮ ಅಕ್ಕ. ತುಂಬ ಚೆನ್ನಾಗಿ ತಿಂತಿದ್ದಾರಲ್ವ. ಸೊ ಮೊಮೋಸ್ ಇಷ್ಟ ಅಂತೆ, ಅವರು ತಿನ್ನಬೇಕು ಅಂದ್ಕೊಂಡಿದ್ರಂತೆ. ಸೊ ಸ್ಪೈಸಿಯಾಗಿತ್ತು, ತಿಂತಾಯಿದ್ವಿ. ನಾನು ಮೊದಲನೇ ಬಾರಿಗೆ ಕಟ್ಟಾ ಟೀನ ಕುಡಿದಿದ್ದು. ಚೆನ್ನಾಗಿತ್ತು. ಓಕೆ ಗುಡ್. ಸೆಕೆಂಡ್ ಪ್ಲೇಟ್ ಮೊಮೋಸ್ ಬಂತು. ಸೊ ಇದನ್ನು ಪಟ ಅಂತ ಖಾಲಿಯಾಗುತ್ತೆ ನೋಡಿ ಇವಾಗ. ಕತ್ಲಲ್ಲಿ ಗಾಡಿ ಓಡಿಸಿದ್ದು. ರೋಡ್ ನೋಡಿದ್ರೆ ತುಂಬ ಮಿಸ್ಟೀರಿಯಸ್ ಆಗಿತ್ತು. ತುಂಬ ಭಯಾನಕವಾಗಿದ್ದು. ಕರ್ವುಗಳು ಎಲ್ಲ ನೋಡಿದ್ರೆ ತುಂಬ ಹಾರಿಬಲ್ ಡ್ರೈವಿಂಗ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ
ಹೇಳ್ತಾ ಮತ್ತೆ ಇದೇ ಇವಾಗ ಮುಂದುವರಿಯುತ್ತೆ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್.